ಶರಣರಲ್ಲಿ ನಾನು ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಇಂದು ಧಾರವಾಡನಲ್ಲಿದ್ದೆ. ಆವಾಗ ನಾನು ಸ್ವಲ್ಪ SDM ಇಂಜಿನಿಯರಿಂಗ್ ಕಾಲೇಜಿನಾಗ ಒಂದು ಕೆಲಸದ ಸಲಹೆ ಹೋಗಿದ್ದೆ. ಸರ್ ಫೋನ್ ಮಾಡಿ ನೆನಪು ಮಾಡಿದರು. ಮೊನ್ನೆನೂ ಫೋನ್ ಮಾಡಿ ಹೇಳಿದರು, ವಚನ ಪರಿವಾರ ಅಂಥೇಳಿ ಒಂದು ಹೊಸ ಕಾರ್ಯಕ್ರಮಗಳನ್ನು ಹಾಕೊಳ್ಳೋನು ಅಂದಾಗ ನನಗೊಂದು ಸ್ವಲ್ಪ ಆಶ್ಚರ್ಯ ಆಗ್ತದೆ. ಯಾಕಂದರೆ ಈಗಿನ ಪರಿಸ್ಥಿತಿ ಒಳಗೆ ನಾವು ನೋಡ್ತೀವಿ, ಎಲ್ಲಿಗೆ ಜೀವನ ಬಂದೈತಂದ್ರೆ ನಾವು ಭೌತಿಕವಾಗಿ ಬೆಳೆದೇವಿ, ಆಧ್ಯಾತ್ಮಿಕವಾಗಿ ಬೆಳೆದಿಲ್ಲ. ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ದವಾಖಾನೆಗಳು ತುಂಬಿ ಹರಿದಾಡ್ತಾವೆ. 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಾವೆ. ಇನ್ನೆಲ್ಲ ವಿಚಾರ ಮಾಡಿದಾಗ ನಮ್ಮಲ್ಲಿ ಮನಸ್ಸಿನ ನೆಮ್ಮದಿ ಅನ್ನೋದಿಲ್ಲ. ಇದೆಲ್ಲ ವಾತಾವರಣಗಳನ್ನು ನೋಡಿ, ರಾಜಕೀಯ ವಾತಾವರಣ ಇರಲಿ, ಸಾಮಾಜಿಕ ಇರಲಿ ಮತ್ತು ಧಾರ್ಮಿಕ ವಾತಾವರಣವೂ ಕೂಡ ಹದಗೆಟ್ಟು ಹೋದಾಗ ಕೆಲವು ಜನರ ಮುಷ್ಟಿಯಲ್ಲಿ ಉಳಿದಿದ್ದಕ್ಕೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಸಮಾಧಾನತೆ ಐತಿ. ಮೊನ್ನೆ ಒಂದು ಇಡೀ ಜಗತ್ತಿನಾಗ ಒಂದು ರಿಪೋರ್ಟ್ ತೆಗೆದ್ರೆ ಇಂಡಿಯನ್ಸ್ ಆರ್ ಮೋಸ್ಟ್ ಅನ್ಹ್ಯಾಪಿಯೆಸ್ಟ್ ಪೀಪಲ್ ಅಂತ ಬಂತು. 185ನೇ ಅಷ್ಟು ದೇಶಗಳನ್ನು ಹಿಡಿದ್ರೆ 185ನೇ ರ್ಯಾಂಕಿಂಗ್ನಾಗ ನಾವು ಅದೇವು. ಇನ್ನು ಎಷ್ಟು ಉಳಿದು ದೇಶಗಳು ಅಂತ ನಾವು ವಿಚಾರ ಮಾಡ್ತೇವೆ. ಅಂದ್ರೆ ಎಷ್ಟೊಂದು ದುಃಖ ಐತಿ. ನಾವು ಹೇಳ್ಕೊಳ್ತೀವಿ, ನಮ್ಮನ್ನು ಹೇಳಕ್ಕೆ ಹಚ್ತಾರೆ, ನಾವು ಭಾಳ ಸುಖವಾಗಿ ನಾವು ಅಮೇರಿಕಾನಾಗನವ್ರು ಭಾಳ ದುಃಖ ಐತಿ, ಅವರಲ್ಲಿ ವಾತಾವರಣ ಸರಿ ಇಲ್ಲ, ಅವರು ಯುರೋಪ್ದಾಗ ಸರಿ ಇಲ್ಲ ಅಂತ ಹೇಳ್ತೀವಿ. ಖರೆ ನಮ್ಮಲ್ಲಿ ಸರ್ಕಾರದ ಇಡೀ UN ರಿಪೋರ್ಟ್ ತೆಗೆದಾಗ ನಮಗೆ ಗೊತ್ತಾಗ್ತೈತಿ ನಾವು ಎಷ್ಟು ಒಳಗೆ ಪ್ರತಿಯೊಬ್ಬರು ನೆಮ್ಮದಿಯನ್ನು ಕಳ್ಕೊಂಡೀವಿ, ಪ್ರತಿಯೊಬ್ಬರು ಆರೋಗ್ಯವನ್ನು ಕಳ್ಕೊಂಡೀವಿ, ಪ್ರತಿಯೊಬ್ಬರು ಸಾಮಾಜಿಕ ಸಂಪರ್ಕಗಳ